ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ಒಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಕೀರ್ತನೆ 37ನೇ ಅಧ್ಯಾಯ 27ನೇ ವಚನ. ಕೀರ್ತನೆ 37:27ನೇ ವಚನ. ಇಲ್ಲಿ ನಾವು ನೋಡಬೇಕಾದರೆ, ಕೆಟ್ಟದ್ದಕ್ಕೆ ಹೋಗದೆ ಒಳ್ಳೆಯದನ್ನು ಮಾಡು, ಆಗ ನೀನು ಯಾವಾಗಲೂ ದೇಶದಲ್ಲಿ ವಾಸವಾಗಿರುವಿ ಎಂದು ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತಾಡುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಆಸೆ ಉಂಟು. ನಾನು ಈ ಲೋಕದಲ್ಲಿ ಬಹಳಷ್ಟು ದಿವಸ ಬದುಕಬೇಕು, ಸುಖವಾಗಿ ಬದುಕಬೇಕು, ಮತ್ತು ಯಾವ ಕೊರತೆ ಇಲ್ಲದಂತೆ ಸಮೃದ್ಧಿಯಾಗಿ ಬದುಕಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಒಂದು ಆಸೆಯಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತದೆ, ನೀನು ಕೆಟ್ಟದ್ದಕ್ಕೆ ಹೋಗದೆ ಒಳ್ಳೆಯದನ್ನು ಮಾಡು, ಆಗ ನೀನು ಯಾವಾಗಲೂ ದೇಶದಲ್ಲಿ ವಾಸವಾಗಿರುವಿ. ನಾವು ಯಾವಾಗಲೂ ಕೆಟ್ಟದನ್ನು ಮಾಡೋದಕ್ಕೆ ಮುಂದಾಗದೆ ಒಳ್ಳೆಯದನ್ನು ಮಾಡುವವರಾಗಿರುವುದಾದರೆ ದೇವರು ವಾಗ್ದಾನ ಮಾಡಿದ ಪ್ರಕಾರ ನಾವು ಈ ಭೂಮಿ ಮೇಲೆ ಬಹಳಷ್ಟು ದಿವಸ ಬದುಕಲು ದೇವರು ಆಶೀರ್ವದಿಸುವಂಥವನಾಗಿದ್ದಾನೆ. ಅದೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಅದೇ ಅಧ್ಯಾಯ 22ನೇ ವಚನ, ಯೆಹೋವನ ಆಶೀರ್ವಾದವು ಯಾರಿಗಿರುವುದೋ ಅವರು ದೇಶವನ್ನು ಅನುಭವಿಸುವರು, ಅವನ ಶಾಪವು ಯಾರಿಗಿರುವುದೋ ಅವರು ತೆಗೆದು ಹಾಕಲ್ಪಡುವರು. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಆಸೆ ಉಂಟು. ನಾನು ಲೋಕದಲ್ಲಿ ಬದುಕಬೇಕು, ಬಹಳಷ್ಟು ದಿವಸ ಬದುಕಬೇಕು, ಹಾಗೂ ಸುಖವಾಗಿ, ಯಾವ ಕೊರತೆ ಇಲ್ಲದಂತೆ, ಯಾವ ರೋಗ ಇಲ್ಲದಂತೆ, ಯಾವ ಬಲಹೀನತೆ ಇಲ್ಲದಂತೆ ಬದುಕಬೇಕೆಂಬುದು ಪ್ರತಿಯೊಬ್ಬ ಮನುಷ್ಯನ ಆಸೆಯಾಗಿರುತ್ತದೆ ಸಹಜವಾಗಿ. ಆದರೆ ದೇವರ ವಾಕ್ಯ ಹೇಳ್ತದ, ಯೆಹೋವನ ಆಶೀರ್ವಾದ ಯಾರಿಗಿರ್ತದಲ್ಲ ಅವರು ಮಾತ್ರ ದೇಶವನ್ನು ಅನುಭವಿಸ್ತಾರೆ. ದೇವರ ಆಶೀರ್ವಾದ ಇಲ್ಲದಂಥ ಮನುಷ್ಯನು ಈ ಲೋಕದೊಳಗಿಂದ ತೆಗೆದು ಹಾಕಲ್ಪಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಮಾತಾಡ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ಈ ಒಂದು ಸಮಯದಲ್ಲಿ ನಾವು ದೇವರ ಆಶೀರ್ವಾದ ಹೊಂದಿದ ಮಕ್ಕಳಾಗಿ ಆ ಲೋಕದಲ್ಲಿ ಬದುಕಬೇಕು. ಅದಕ್ಕಾಗಿ ನಾವೇನು ಮಾಡಬೇಕು? ಕೆಟ್ಟದ್ದಕ್ಕೆ ಹೋಗದಂತೆ ಯಾವಾಗಲೂ ಒಳ್ಳೆಯದನ್ನು ಮಾಡಬೇಕು. ದೇವರ ವಾಕ್ಯದ ಪ್ರಕಾರ ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು ಎಂಬುದಾಗಿ ದೇವರ ವಾಕ್ಯ ಹೇಳಿದ ಪ್ರಕಾರ ನಾವು ಯಾವಾಗಲೂ ನಮ್ಮ ನೆರೆಹೊರೆಯವರ ಕಷ್ಟದಲ್ಲಿ ಭಾಗಿಗಳಾಗಬೇಕು. ಅವರ ಸಂತೋಷದಲ್ಲಿ ಮಾತ್ರ ನಾವು ಸೇರುವವರಾಗಿರದೆ, ಅವರ ಕಷ್ಟದ ದಿನಗಳಲ್ಲಿಯೂ ಕೂಡ ಅವರೊಟ್ಟಿಗಿದ್ದು ಅವರೊಟ್ಟಿಗೆ ಮಾತಾಡಿ ಅವರಿಗೆ ಸಮಾಧಾನ ಪಡಿಸುವಂತೆ ನಮ್ಮಿಂದ ಆದಷ್ಟು ಮಟ್ಟಿಗೆ ಸಹಾಯ ಮಾಡುವಂಥವರಾಗಿರಬೇಕು. ಅದೇ ರೀತಿಯಿಂದ ಅವರಿಗೆ ಒಂದು ಆದರಣೆಯನ್ನು ನೀಡುವಂಥವರಾಗಿರಬೇಕು. ಲೋಕದಲ್ಲಿ ಕಷ್ಟ ನಷ್ಟ ಬರ್ತಾ ಇರ್ತಾವಾದ್ರೆ ಇವೆಲ್ಲಕ್ಕೆ ಹೆದರದಂತೆ ನೀವು ಧೈರ್ಯವಾಗಿರ್ರಿ. ಯಾಕಂದರೆ ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ನಮ್ಮೊಟ್ಟಿಗಿದ್ದಾನೆ, ನಿಮ್ಮೊಟ್ಟಿಗೆ ಕೂಡ ಇದ್ದಿದ್ದಾನೆ ಎಂದು ಪ್ರತಿಯೊಂದು ಸಮಯದಲ್ಲಿ ನಮ್ಮ ನೆರೆಯವರೊಟ್ಟಿಗೆ ನಾವು ಯಾವಾಗಲೂ ಪ್ರೀತಿಯಿಂದ ವ್ಯವಹರಿಸುವಂಥವರಾಗಿರಬೇಕು. ಅದಕ್ಕಾಗಿ ನಾವು ಕೆಟ್ಟದ್ದಕ್ಕೆ ಹೋಗದಂತೆ ಯಾವಾಗಲೂ ನಾವು ಒಳ್ಳೆಯದನ್ನು ಮಾಡ್ತಿದ್ದೇವೆ ಅಂದರೆ ಆ ಲೋಕದಲ್ಲಿ ಬಹಳಷ್ಟು ದಿವಸ ಬದುಕ್ತೇವೆ, ಈ ಲೋಕವನ್ನು ಅನುಭವಿಸ್ತೇವೆ. ಮತ್ತು ಈ ಲೋಕವನ್ನು ಬಿಟ್ಟ ನಂತರ ಪರಲೋಕದಲ್ಲಿಯೂ ಕೂಡ ನಮಗೆ ಒಳ್ಳೆಯ ಸ್ಥಾನವನ್ನು ದೇವರು ಕೊಡುವಂಥವನಾಗಿದ್ದಾನೆ. ಈ ಲೋಕದಲ್ಲಿ ಬಂದು ನಾವು ಯಾವುದನ್ನು ಬಿತ್ತುತ್ತೇವಲ್ಲ ಅದನ್ನು ಮಾತ್ರ ನಾವು ಕೊಯ್ಯುವಂಥವರಾಗಿದ್ದೇವೆ. ನಾವು ಒಳ್ಳೆಯದನ್ನೇ ಮಾಡೋದರಲ್ಲಿ ಆಸಕ್ತರಾಗಿರೋದಾದರೆ ನಮಗೆ ಕೇಡು ಮಾಡುವವರು ಯಾರಿದ್ದಾರೆ ಎಂದು ದೇವರು ವಾಕ್ಯ ಹೇಳುತ್ತಾನೆ. ನೀನು ಒಳ್ಳೆಯದನ್ನು ಮಾಡೋದರಲ್ಲಿ ಆಸಕ್ತನಾಗಿರುವುದಾದರೆ ನಿನಗೆ ಕೇಡು ಮಾಡುವವರು ಯಾರಿದ್ದಾರೆ? ನಾವು ದೇವರ ಮಕ್ಕಳಾಗಿದ್ದು, ಆತನ ವಾಕ್ಯವನ್ನು ತಿಳಿದವರಾಗಿದ್ದು, ಆತನ ಚಿತ್ತದ ಮೇರೆಗೆ ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದು, ಆಸಕ್ತಿಯಿಂದ ನಾವು ನಮ್ಮ ಜೀವನದಲ್ಲಿ ನಡೆಯುವುದಾದರೆ ನಮಗೆ ಕೇಡು ಮಾಡ್ತಕ್ಕಂಥವರು ಈ ಲೋಕದಲ್ಲಿ ಯಾರೂ ಇಲ್ಲ. ಶೋಧನೆಗಳು ಬರ್ತಾವಾದ್ರೆ ಆ ಶೋಧನೆಯಲ್ಲಿ ನಾವು ಬಿದ್ದು ಹೋಗದಂತೆ ದೇವರ ವಾಕ್ಯದಿಂದ ಬಲ ಹೊಂದಿದವರಾಗಿ ಆ ಶೋಧನೆಯನ್ನು ಜಯಿಸುವಂಥವರಾಗಿರ್ತಾರೆ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ಕೆಟ್ಟದ್ದಕ್ಕೆ ಹೋಗದಂತೆ ಒಳ್ಳೆಯದನ್ನು ಮಾಡು. ದೇವರ ಆಶೀರ್ವಾದ ಯಾರಿಗಿರ್ತದ ಅವರು ಮಾತ್ರ ಈ ಲೋಕವನ್ನು ಅನುಭವಿಸುವಂಥವರಾಗಿದ್ದಾರೆ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ನಾವು ಯಾವಾಗಲೂ ಆತನ ವಾಕ್ಯವನ್ನು ಕೇಳಿ ಆತನ ಚಿತ್ತ ಏನೆಂಬುದನ್ನು ಅರಿತವರಾಗಿ ಆತನ ಚಿತ್ತಕ್ಕೆ ವಿಧೇಯರಾಗಿ ನಾವು ಜೀವಿಸುವುದಾದರೆ ಆ ಲೋಕದಲ್ಲಿ ನಾವು ಬಹು ದಿವಸ ಬದುಕಲು ಸಾಧ್ಯವಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಾವು ಎಷ್ಟು ದಿವಸ ಇರ್ತೇವೋ ಗೊತ್ತಿಲ್ಲ, ಇರುವಷ್ಟು ದಿವಸ ದೇವರ ಚಿತ್ತಕ್ಕೆ ವಿಧೇಯರಾಗಿ ಆತನ ಚಿತ್ತವನ್ನು ಅರಿತವರಾಗಿ ಆತನಿಗೆ ಮಹಿಮೆ ತರುವ ರೀತಿಯಿಂದ ಜೀವಿಸಬೇಕೆಂದು ಪ್ರತಿಯೊಬ್ಬರ ಒಂದು ತವಕವಾಗಿರಬೇಕು. ಅದಕ್ಕಾಗಿ ಈ ಒಂದು ಸಮಯದಲ್ಲಿ ವಾಕ್ಯ ಕೇಳ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ದೇವರು ಮಾತಾಡ್ತಾ ಇದ್ದಾನೆ, ನೀನು ಕೆಟ್ಟದ್ದಕ್ಕೆ ಹೋಗದಂತೆ ಒಳ್ಳೆಯದನ್ನೇ ಮಾಡು, ಆಗ ನನ್ನ ಆಶೀರ್ವಾದ ನಿನಗಿರ್ತದ, ನೀನು ಈ ಭೂಮಿಯಲ್ಲಿ ಬಹಳಷ್ಟು ದಿವಸ ಬದುಕ್ತಿ. ದೇವರ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೇನ್.